ಮುಧೋಳದಲ್ಲಿ ನಡೆದಂಥ ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿನ ದಿವಸ ಬಹಳಷ್ಟು ತಾರಕಕ್ಕೇರಿದ ಹಿನ್ನೆಲೆಯಲ್ಲಿ ಏನು ನಿನ್ನೆ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ನುಗ್ಗುವುದರ ಮುಖಾಂತರ ಇಲ್ಲಿ ಏನು ಒಂದು ಘೇರಾವ್ ಹಾಕೋದಕ್ಕೆ ಬಂದಿದ್ರು, ಅದರಲ್ಲಿದ್ದಂಥ ಕಿಡಿಗೇಡಿಗಳು ಕೂಡ ಇದಕ್ಕೆ ಏನು ಇಲ್ಲಿದ್ದಂಥ ಒಂದು ಟ್ಯಾಕ್ಟ್ರಿಗಳಿಗೆ ಕೂಡ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಸಂಪೂರ್ಣವಾಗಿ ಟ್ಯಾಕ್ಟರ್ ಕೂಡ ಸುಟ್ಟೋದಂಥ ಘಟನೆಯೂ ಕೂಡ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು ಟ್ಯಾಕ್ಟ್ರಿಗೆ ಏನು ಪೆಟ್ರೋಲ್ ಒಜ್ಜಿ ಒಂದು ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದಂಥ ಒಂದು ಸನ್ನಿವೇಶ ಕಾಣ್ತಾ ಇದೆ. ಯಾಕಂತಂದ್ರೆ ಇಂಥ ಒಂದು ಉದ್ವೇಗಕ್ಕೆ ಒಳಗಾದಂಥ ರೈತರು ಇಂಥ ಕೆಲಸ ಮಾಡೋದಕ್ಕೆ ಎಷ್ಟು ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿದ್ದಂಥ ರೈತರು ಕೂಡ ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಆದಂಥ ಘಟನೆ ಸರಿಯಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳ್ತಾರೆ. ಈ ವಿಚಾರವಾಗಿ ಏನು ರೆವಿನ್ಯೂ ಡಿಪಾರ್ಟ್ಮೆಂಟಿನ ಏನು ಜಮಖಂಡಿ ವಿಭಾಗಾಧಿಕಾರಿ ಆದಂಥ ಶ್ವೇತಾ ಬಿಡಿಕರ್ ಅವರು ಕೂಡ ಸ್ಥಳಕ್ಕೆ ಬಂದು ಈ ಒಂದು ಸುಟ್ಟಂಥ ಟ್ಯಾಕ್ಟ್ರಿಗಳು ಎಷ್ಟು ಟ್ಯಾಕ್ಟ್ರಿಗಳು ಸುಟ್ಟಿದೆ, ಜೊತೆಗೆ ಎಷ್ಟು ಕಬ್ಬು ನಷ್ಟವಾಗಿದೆ ಅನ್ನುವಂಥದ್ದು ಕೂಡ ಖುದ್ದಾಗಿ ಅವರೇ ಒಂದು ಸ್ಥಳಕ್ಕೆ ಬಂದು ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸಿ ತಿಳಿಯೋಣ ಯಾವ ರೀತಿ ಘಟನೆ ಆಗಿದೆ ಅನ್ನೋದನ್ನು ಕೇಳೋಣ. ಮೇಡಮ್ ನಮಸ್ಕಾರ. ನಿನ್ನೆ ಸಂಜೆ ಅಂದರೆ ರಾತ್ರಿ ವೇಳೆಗೆ ಈ ಗೋದಾವರಿ ಕಾರ್ಖಾನೆಯಲ್ಲಿ ನಡಿಬಾರ್ದಂಥ ಘಟನೆ ಒಂದು ನಡೆದು ಹೋಗಿದೆ. ಈಗ ಏನು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು, ರೈತರು ಬೆಂಕಿ ಹಚ್ಚಿದ್ರು ಅನ್ನುವಂಥದ್ದು ಕೂಡ ಗೊಂದಲ ಇದೆ. ಅದು ತನಿಖೆ ನಂತರ ಗೊತ್ತಾಗುತ್ತೆ. ಈಗ ಎಷ್ಟು ಟ್ಯಾಕ್ಟ್ರಿಗಳು ಸುಟ್ಟಿವೆ, ಜೊತೆಗೆ ಎಷ್ಟು ಕಬ್ಬು ಹಾಳಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಈಗ ಸುಮಾರು ಅಂದರೆ ನಿನ್ನೆ ರಾತ್ರಿನೂ ನಾವು ತಹಶೀಲ್ದಾರರು ಎಲ್ಲರೂ ಇಲ್ಲೇ ಇದ್ದು ಪರಿಶೀಲನೆ ಮಾಡ್ಲಿಕ್ಕತ್ತೀವಿ. ಸುಮಾರು 17ರಿಂದ 20 ಟ್ರ್ಯಾಕ್ಟರ್ ರ್ಯಾಲಿಗಳು ಏನು ಸುಟ್ಟು ಹೋಗಿದ್ದಾವೆ ಮತ್ತು 17ರಿಂದ 20 ರ್ಯಾಲಿಗಳು ಏನಿದ್ವು, ಟ್ರ್ಯಾಕ್ಟರ್ಗಳು ಏನಿದ್ವು, ಅವುಗಳೆಲ್ಲ ಕಬ್ಬುಗಳು ಹಾಳಾಗಿದ್ದಾವೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈಗ DC ಅವರು ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರ ಡೈರೆಕ್ಷನ್ ಪ್ರಕಾರ ನಾವು ಇಲ್ಲಿಗೆ ಬಂದಿದ್ದೀವಿ. ನನ್ನ ಎಲ್ಲ ಟೀಮ್ ಇದೆ ಇಲ್ಲಿ ನನ್ನೊಟ್ಟಿಗೆ. ಜಿಲ್ಲಾ ಕೃಷಿ ಅಧಿಕಾರಿಗಳು, RTO ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಪೂರ್ತಿ ಅಸೆಸ್ಮೆಂಟ್ ಮಾಡ್ತೀವಿ. ಟ್ರ್ಯಾಕ್ಟರ್ ಈಗ ನೀವು ನೋಡ್ತಿರುವಂಥ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಹಾಳಾಗಿದೆ ಬೆಂಕಿ ಹತ್ತಿ. ಸೊ ಈ ಪೂರ್ತಿ ಟ್ರ್ಯಾಕ್ಟರ್ ಮಷಿನ್ಗಳು ಮತ್ತು ಟ್ರ್ಯಾಕ್ಟರ್ ಕಬ್ಬು ತುಂಬಿರುವಂಥ ಟ್ರಾಲಿಗಳು ಎಷ್ಟು ಹಾಳಾಗಿದ್ದೇವೆ ಅನ್ನೋದ್ರ ಬಗ್ಗೆ ಸಮಗ್ರ ಇನ್ನೊಂದು ಅರ್ಧ ತಾಸಿಗೆ ನಮಗೆ ಅಧಿಕಾರಿಗಳು ವರದಿಯನ್ನು ಕೊಡ್ತಾರೆ. ಅದಾದಮೇಲೆ ಆ ವರದಿಯನ್ನು ಮಿನಿಸ್ಟರ್ ಮೂಲಕ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು DC ಅವರು ಮಾಡ್ತಿದ್ದಾರೆ. ಅದರ ನಂತರದಲ್ಲಿ ಏನಾಗ್ತದೆ ನೋಡೋಣ. ಮೇಡಮ್, ಈಗಾಗಲೇ ಇಲ್ಲಿ ಘಟನೆ ನಡೆದ ಮೇಲೆ ಸಾಕಷ್ಟು ರೈತರು ಕೂಡ ನಮ್ಮ ಕಬ್ಬು ಇಷ್ಟು ಹಾಳಾಗಿದೆ, ಇಷ್ಟು ಟ್ಯಾಕ್ಟ್ರಿಗಳು ಹಾಳಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಬಹಳಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಕಾರ್ಖಾನೆಯವರು ಕೂಡ ಈ ಒಂದು ಕಾರ್ಖಾನೆ ಚಾಲು ಮಾಡಬಾರ್ದಂತ ರೈತರು ಕೂಡ ಪ್ರತಿಭಟನೆ ಮಾಡ್ತಿದ್ರು. ಆದರೂ ಸ್ಟಾರ್ಟ್ ಆಗಿದೆ, ಇವರು ತೊಗೊಂಬಂದಿದ್ದಾರೆ, ಅದು ದಿನನಿತ್ಯ ನಡೆಯುವಂಥ ಕೆಲಸ. ಆದರೆ ಇಂಥ ಒಂದು ಘಟನೆ ನಡೆದಿದ್ದು ಯಾರಿಂದ ಆಗಿರ್ಬೋದು ಅನ್ನುವಂಥದ್ದು ಏನಾದರೂ ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆನಾ? ಅದು ಪೊಲೀಸ್ ತನಿಖೆಯಿಂದ ಏನು ಪೂರ್ತಿ ಸಮಗ್ರವಾದಂಥ ಮಾಹಿತಿ ಸಿಗಬೇಕು. ಪೊಲೀಸ್ ಇಲಾಖೆಯವರು ಸಹ DSP ASP ಎಲ್ಲ ಇಲ್ಲೇ ಇದ್ದಾರೆ. ಅವರು ಸಹ ತನಿಖೆಯನ್ನು ಮಾಡ್ತಿದ್ದಾರೆ. ಎಲ್ಲ ವಿಡಿಯೋ ತುಣುಕುಗಳನ್ನು ನೋಡಿಕೊಂಡು ಪರಿಶೀಲನೆ ಮಾಡಿ ಯಾರು ಮಾಡಿದಾರೋ ಅವ್ರ ವಿರುದ್ಧ ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ಆಗ್ತದೆ. ಮೇಡಮ್, ಇದು ಆದಂಥ ನಷ್ಟಕ್ಕೆ ರೈತರಿಗೆ ನಷ್ಟ ಭರಿಸುವಂಥದ್ದು, ಇದಕ್ಕೇನಾದ್ರು ಪರಿಹಾರ ನೀಡುವಂಥ ಕೆಲಸ ಆಗುತ್ತಾ ನಿಮ್ಮ ಕಡೆಯಿಂದ? ಅಂದರೆ ಅದರ ವರದಿಯನ್ನು ನಾವೀಗ DC ಅವರಿಗೆ ಕೊಡ್ತೀವಿ. DC ಅವರ ಡೈರೆಕ್ಷನ್ ಪ್ರಕಾರ ಏನು ಮಾಡ್ಬೋದು ಅದನ್ನು ನಾವು ಮಾಡ್ತೀವಿ, ಖಂಡಿತವಾಗಿಯೂ ಮಾಡ್ತೀವಿ. ಇದಿಷ್ಟು ಏನು ಜಮಖಂಡಿಯ ವಿಭಾಗಾಧಿಕಾರಿಯಾದಂಥ ಶ್ವೇತಾ ಬಿಡಿಕರ್ ಅವರು ಹೇಳಿದಂಥ ಮಾತೇನಂತಂದರೆ, ಈಗಾಗಲೇ ಆದಂಥ ನಷ್ಟಕ್ಕೆ ನಾವು ಪರಿಹಾರ ನೀಡಲಿಕ್ಕೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಏನು ಜಿಲ್ಲಾಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬರ್ತಾರೆ. ಬಂದ ನಂತರ ಅವ್ರಿಗೆ ವರದಿ ಕೂಡ ಕೊಡ್ತೀವಿ. ವರದಿ ಕೊಟ್ಟ ನಂತರ ಆದಂಥ ನಷ್ಟಕ್ಕೆ ರೈತರಿಗೆ ಒಂದು ಪರಿಹಾರವನ್ನು ನೀಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಮುಧೋಳದಲ್ಲಿ ನಡೆದಂಥ ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿನ ದಿವಸ ಬಹಳಷ್ಟು ತಾರಕಕ್ಕೇರಿದ ಹಿನ್ನೆಲೆಯಲ್ಲಿ ಏನು ನಿನ್ನೆ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ನುಗ್ಗುವುದರ ಮುಖಾಂತರ ಇಲ್ಲಿ ಏನು ಒಂದು ಘೇರಾವ್ ಹಾಕೋದಕ್ಕೆ ಬಂದಿದ್ರು, ಅದರಲ್ಲಿದ್ದಂಥ ಕಿಡಿಗೇಡಿಗಳು ಕೂಡ ಇದಕ್ಕೆ ಏನು ಇಲ್ಲಿದ್ದಂಥ ಒಂದು ಟ್ಯಾಕ್ಟ್ರಿಗಳಿಗೆ ಕೂಡ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಸಂಪೂರ್ಣವಾಗಿ ಟ್ಯಾಕ್ಟರ್ ಕೂಡ ಸುಟ್ಟೋದಂಥ ಘಟನೆಯೂ ಕೂಡ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು ಟ್ಯಾಕ್ಟ್ರಿಗೆ ಏನು ಪೆಟ್ರೋಲ್ ಒಜ್ಜಿ ಒಂದು ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದಂಥ ಒಂದು ಸನ್ನಿವೇಶ ಕಾಣ್ತಾ ಇದೆ. ಯಾಕಂತಂದ್ರೆ ಇಂಥ ಒಂದು ಉದ್ವೇಗಕ್ಕೆ ಒಳಗಾದಂಥ ರೈತರು ಇಂಥ ಕೆಲಸ ಮಾಡೋದಕ್ಕೆ ಎಷ್ಟು ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿದ್ದಂಥ ರೈತರು ಕೂಡ ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಆದಂಥ ಘಟನೆ ಸರಿಯಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳ್ತಾರೆ. ಈ ವಿಚಾರವಾಗಿ ಏನು ರೆವಿನ್ಯೂ ಡಿಪಾರ್ಟ್ಮೆಂಟಿನ ಏನು ಜಮಖಂಡಿ ವಿಭಾಗಾಧಿಕಾರಿ ಆದಂಥ ಶ್ವೇತಾ ಬಿಡಿಕರ್ ಅವರು ಕೂಡ ಸ್ಥಳಕ್ಕೆ ಬಂದು ಈ ಒಂದು ಸುಟ್ಟಂಥ ಟ್ಯಾಕ್ಟ್ರಿಗಳು ಎಷ್ಟು ಟ್ಯಾಕ್ಟ್ರಿಗಳು ಸುಟ್ಟಿದೆ, ಜೊತೆಗೆ ಎಷ್ಟು ಕಬ್ಬು ನಷ್ಟವಾಗಿದೆ ಅನ್ನುವಂಥದ್ದು ಕೂಡ ಖುದ್ದಾಗಿ ಅವರೇ ಒಂದು ಸ್ಥಳಕ್ಕೆ ಬಂದು ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸಿ ತಿಳಿಯೋಣ ಯಾವ ರೀತಿ ಘಟನೆ ಆಗಿದೆ ಅನ್ನೋದನ್ನು ಕೇಳೋಣ. ಮೇಡಮ್ ನಮಸ್ಕಾರ.
ನಿನ್ನೆ ಸಂಜೆ ಅಂದರೆ ರಾತ್ರಿ ವೇಳೆಗೆ ಈ ಗೋದಾವರಿ ಕಾರ್ಖಾನೆಯಲ್ಲಿ ನಡಿಬಾರದಂಥ ಘಟನೆ ಒಂದು ನಡೆದು ಹೋಗಿದೆ. ಈಗ ಏನು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು, ರೈತರು ಬೆಂಕಿ ಹಚ್ಚಿದ್ರು ಅನ್ನುವಂಥದ್ದು ಕೂಡ ಗೊಂದಲ ಇದೆ. ಅದು ತನಿಖೆ ನಂತರ ಗೊತ್ತಾಗುತ್ತೆ. ಈಗ ಎಷ್ಟು ಟ್ಯಾಕ್ಟ್ರಿಗಳು ಸುಟ್ಟಿವೆ, ಜೊತೆಗೆ ಎಷ್ಟು ಕಬ್ಬು ಹಾಳಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಈಗ ಸುಮಾರು ಅಂದರೆ ನಿನ್ನೆ ರಾತ್ರಿನೂ ನಾವು ತಹಶೀಲ್ದಾರರು ಎಲ್ಲರೂ ಇಲ್ಲೇ ಇದ್ದು ಪರಿಶೀಲನೆ ಮಾಡ್ಲಿಕ್ಕತ್ತೀವಿ. ಸುಮಾರು 17ರಿಂದ 20 ಟ್ರ್ಯಾಕ್ಟರ್ ರ್ಯಾಲಿಗಳು ಏನು ಸುಟ್ಟು ಹೋಗಿದ್ದಾವೆ ಮತ್ತು 17ರಿಂದ 20 ರ್ಯಾಲಿಗಳು ಏನಿದ್ವು, ಟ್ರ್ಯಾಕ್ಟರ್ಗಳು ಏನಿದ್ವು, ಅವುಗಳೆಲ್ಲ ಕಬ್ಬುಗಳು ಹಾಳಾಗಿದ್ದಾವೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈಗ DC ಅವರು ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರ ಡೈರೆಕ್ಷನ್ ಪ್ರಕಾರ ನಾವು ಇಲ್ಲಿಗೆ ಬಂದಿದ್ದೀವಿ. ನನ್ನ ಎಲ್ಲ ಟೀಮ್ ಇದೆ ಇಲ್ಲಿ ನನ್ನೊಟ್ಟಿಗೆ. ಜಿಲ್ಲಾ ಕೃಷಿ ಅಧಿಕಾರಿಗಳು, RTO ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಪೂರ್ತಿ ಅಸೆಸ್ಮೆಂಟ್ ಮಾಡ್ತೀವಿ. ಟ್ರ್ಯಾಕ್ಟರ್ ಈಗ ನೀವು ನೋಡ್ತಿರುವಂಥ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಹಾಳಾಗಿದೆ ಬೆಂಕಿ ಹತ್ತಿ. ಸೊ ಈ ಪೂರ್ತಿ ಟ್ರ್ಯಾಕ್ಟರ್ ಮಷಿನ್ಗಳು ಮತ್ತು ಟ್ರ್ಯಾಕ್ಟರ್ ಕಬ್ಬು ತುಂಬಿರುವಂಥ ಟ್ರಾಲಿಗಳು ಎಷ್ಟು ಹಾಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಸಮಗ್ರ ಇನ್ನೊಂದು ಅರ್ಧ ತಾಸಿಗೆ ನಮಗೆ ಅಧಿಕಾರಿಗಳು ವರದಿಯನ್ನು ಕೊಡ್ತಾರೆ. ಅದಾದಮೇಲೆ ಆ ವರದಿಯನ್ನು ಮಿನಿಸ್ಟರ್ ಮೂಲಕ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು DC ಅವರು ಮಾಡ್ತಿದ್ದಾರೆ. ಅದರ ನಂತರದಲ್ಲಿ ಏನಾಗ್ತದೆ ನೋಡೋಣ. ಮೇಡಮ್, ಈಗಾಗಲೇ ಇಲ್ಲಿ ಘಟನೆ ನಡೆದ ಮೇಲೆ ಸಾಕಷ್ಟು ರೈತರು ಕೂಡ ನಮ್ಮ ಕಬ್ಬು ಇಷ್ಟು ಹಾಳಾಗಿದೆ, ಇಷ್ಟು ಟ್ರ್ಯಾಕ್ಟರ್ಗಳು ಹಾಳಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಬಹಳಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಕಾರ್ಖಾನೆಯವರು ಕೂಡ ಈ ಒಂದು ಕಾರ್ಖಾನೆ ಚಾಲೂ ಮಾಡಬಾರ್ದಂತ ರೈತರು ಕೂಡ ಪ್ರತಿಭಟನೆ ಮಾಡ್ತಿದ್ರು. ಆದರೂ ಸ್ಟಾರ್ಟ್ ಆಗಿದೆ, ಇವರು ತೊಗೊಂಬಂದಿದ್ದಾರೆ, ಅದು ದಿನನಿತ್ಯ ನಡೆಯುವಂಥ ಕೆಲಸ. ಆದರೆ ಇಂಥ ಒಂದು ಘಟನೆ ನಡೆದಿದ್ದು ಯಾರಿಂದ ಆಗಿರ್ಬೋದು ಅನ್ನುವಂಥದ್ದು ಏನಾದರೂ ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆನಾ? ಅದು ಪೊಲೀಸ್ ತನಿಖೆಯಿಂದ ಏನು ಪೂರ್ತಿ ಸಮಗ್ರವಾದಂಥ ಮಾಹಿತಿ ಸಿಗಬೇಕು. ಪೊಲೀಸ್ ಇಲಾಖೆಯವರು ಸಹ DSP ASP ಎಲ್ಲ ಇಲ್ಲೇ ಇದ್ದಾರೆ. ಅವರು ಸಹ ತನಿಖೆಯನ್ನು ಮಾಡ್ತಿದ್ದಾರೆ. ಎಲ್ಲ ವಿಡಿಯೋ ತುಣುಕುಗಳನ್ನು ನೋಡಿಕೊಂಡು ಪರಿಶೀಲನೆ ಮಾಡಿ ಯಾರು ಮಾಡಿದಾರೋ ಅವ್ರ ವಿರುದ್ಧ ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ಆಗ್ತದೆ. ಮೇಡಮ್, ಇದು ಆದಂಥ ನಷ್ಟಕ್ಕೆ ರೈತರಿಗೆ ನಷ್ಟ ಭರಿಸುವಂಥದ್ದು, ಇದಕ್ಕೇನಾದ್ರು ಪರಿಹಾರ ನೀಡುವಂಥ ಕೆಲಸ ಆಗುತ್ತಾ ನಿಮ್ಮ ಕಡೆಯಿಂದ? ಅಂದರೆ ಅದರ ವರದಿಯನ್ನು ನಾವೀಗ DC ಅವರಿಗೆ ಕೊಡ್ತೀವಿ. DC ಅವರ ಡೈರೆಕ್ಷನ್ ಪ್ರಕಾರ ಏನು ಮಾಡ್ಬೋದು ಅದನ್ನು ನಾವು ಮಾಡ್ತೀವಿ, ಖಂಡಿತವಾಗಿಯೂ ಮಾಡ್ತೀವಿ. ಇದಿಷ್ಟು ಏನು ಜಮಖಂಡಿಯ ವಿಭಾಗಾಧಿಕಾರಿಯಾದಂಥ ಶ್ವೇತಾ ಬಿಡಿಕರ್ ಅವರು ಹೇಳಿದಂಥ ಮಾತೇನಂತಂದರೆ, ಈಗಾಗಲೇ ಆದಂಥ ನಷ್ಟಕ್ಕೆ ನಾವು ಪರಿಹಾರ ನೀಡಲಿಕ್ಕೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಏನು ಜಿಲ್ಲಾಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬರ್ತಾರೆ. ಬಂದ ನಂತರ ಅವ್ರಿಗೆ ವರದಿ ಕೂಡ ಕೊಡ್ತೀವಿ. ವರದಿ ಕೊಟ್ಟ ನಂತರ ಆದಂಥ ನಷ್ಟಕ್ಕೆ ರೈತರಿಗೆ ಒಂದು ಪರಿಹಾರವನ್ನು ನೀಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಮುಧೋಳದಲ್ಲಿ ನಡೆದಂಥ ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿನ ದಿವಸ ಬಹಳಷ್ಟು ತಾರಕಕ್ಕೇರಿದ ಹಿನ್ನೆಲೆಯಲ್ಲಿ ಏನು ನಿನ್ನೆ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ನುಗ್ಗುವುದರ ಮುಖಾಂತರ ಇಲ್ಲಿ ಏನು ಒಂದು ಘೇರಾವ್ ಹಾಕೋದಕ್ಕೆ ಬಂದಿದ್ರು, ಅದರಲ್ಲಿದ್ದಂಥ ಕಿಡಿಗೇಡಿಗಳು ಕೂಡ ಇದಕ್ಕೆ ಏನು ಇಲ್ಲಿದ್ದಂಥ ಒಂದು ಟ್ಯಾಕ್ಟ್ರಿಗಳಿಗೆ ಕೂಡ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಸಂಪೂರ್ಣವಾಗಿ ಟ್ಯಾಕ್ಟ್ರಿ ಕೂಡ ಸುಟ್ಟೋದಂಥ ಘಟನೆಯು ಕೂಡ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು ಟ್ಯಾಕ್ಟ್ರಿಗೆ ಏನು ಪೆಟ್ರೋಲ್ ಗೊಜ್ಜಿ ಒಂದು ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದಂಥ ಒಂದು ಸನ್ನಿವೇಶ ಕಾಣ್ತಾ ಇದೆ. ಯಾಕಂತಂದ್ರೆ ಇಂಥ ಒಂದು ಉದ್ವೇಗಕ್ಕೆ ಒಳಗಾದಂಥ ರೈತರು ಇಂಥ ಕೆಲಸ ಮಾಡೋದಕ್ಕೆ ಎಷ್ಟು ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿದ್ದಂಥ ರೈತರು ಕೂಡ ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಆದಂಥ ಘಟನೆ ಸರಿಯಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳ್ತಾರೆ. ಈ ವಿಚಾರವಾಗಿ ಏನು ರೆವಿನ್ಯೂ ಡಿಪಾರ್ಟ್ಮೆಂಟಿನ ಏನು ಜಮಖಂಡಿ ವಿಭಾಗಾಧಿಕಾರಿ ಆದಂಥ ಶ್ವೇತಾ ಬಿಡಿಕರ್ ಅವರು ಕೂಡ ಸ್ಥಳಕ್ಕೆ ಬಂದು ಈ ಒಂದು ಸುಟ್ಟಂಥ ಟ್ಯಾಕ್ಟ್ರಿಗಳು ಎಷ್ಟು ಟ್ಯಾಕ್ಟ್ರಿಗಳು ಸುಟ್ಟಿದೆ, ಜೊತೆಗೆ ಎಷ್ಟು ಕಬ್ಬು ನಷ್ಟವಾಗಿದೆ ಅನ್ನುವಂಥದ್ದು ಕೂಡ ಖುದ್ದಾಗಿ ಅವರೇ ಒಂದು ಸ್ಥಳಕ್ಕೆ ಬಂದು ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸಿ ತಿಳಿಯೋಣ ಯಾವ ರೀತಿ ಘಟನೆ ಆಗಿದೆ ಅನ್ನೋದನ್ನು ಕೇಳೋಣ. ಮೇಡಮ್ ನಮಸ್ಕಾರ. ನಿನ್ನೆ ಸಂಜೆ ಅಂದರೆ ರಾತ್ರಿ ವೇಳೆಗೆ ಈ ಗೋದಾವರಿ ಕಾರ್ಖಾನೆಯಲ್ಲಿ ನಡಿಬಾರದಂಥ ಘಟನೆ ಒಂದು ನಡೆದು ಹೋಗಿದೆ. ಈಗ ಏನು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು, ರೈತರು ಬೆಂಕಿ ಹಚ್ಚಿದ್ರು ಅನ್ನುವಂಥದ್ದು ಕೂಡ ಗೊಂದಲ ಇದೆ. ಅದು ತನಿಖೆ ನಂತರ ಗೊತ್ತಾಗುತ್ತೆ. ಈಗ ಎಷ್ಟು ಟ್ಯಾಕ್ಟ್ರಿಗಳು ಸುಟ್ಟಿವೆ, ಜೊತೆಗೆ ಎಷ್ಟು ಕಬ್ಬು ಹಾಳಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಈಗ ಸುಮಾರು ಅಂದರೆ ನಿನ್ನೆ ರಾತ್ರಿನೂ ನಾವು ತಹಶೀಲ್ದಾರರು ಎಲ್ಲರೂ ಇಲ್ಲೇ ಇದ್ದು ಪರಿಶೀಲನೆ ಮಾಡ್ಲಿಕ್ಕತ್ತೀವಿ. ಸುಮಾರು 17ರಿಂದ 20 ಟ್ರ್ಯಾಕ್ಟರ್ ರ್ಯಾಲಿಗಳು ಏನು ಸುಟ್ಟು ಹೋಗಿದ್ದಾವೆ ಮತ್ತು 17ರಿಂದ 20 ರ್ಯಾಲಿಗಳು ಏನಿದ್ವು, ಟ್ರ್ಯಾಕ್ಟರ್ಗಳು ಏನಿದ್ವು, ಅವುಗಳೆಲ್ಲ ಕಬ್ಬುಗಳು ಹಾಳಾಗಿದ್ದಾವೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈಗ DC ಅವರು ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರ ಡೈರೆಕ್ಷನ್ ಪ್ರಕಾರ ನಾವು ಇಲ್ಲಿಗೆ ಬಂದಿದ್ದೀವಿ. ನನ್ನ ಎಲ್ಲ ಟೀಮ್ ಇದೆ ಇಲ್ಲಿ ನನ್ನೊಟ್ಟಿಗೆ. ಜಿಲ್ಲಾ ಕೃಷಿ ಅಧಿಕಾರಿಗಳು, RTO ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಪೂರ್ತಿ ಅಸೆಸ್ಮೆಂಟ್ ಮಾಡ್ತೀವಿ. ಟ್ರ್ಯಾಕ್ಟರ್ ಈಗ ನೀವು ನೋಡ್ತಿರುವಂಥ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಹಾಳಾಗಿದೆ ಬೆಂಕಿ ಹತ್ತಿ. ಸೊ ಈ ಪೂರ್ತಿ ಟ್ರ್ಯಾಕ್ಟರ್ ಮಷಿನ್ಗಳು ಮತ್ತು ಟ್ರ್ಯಾಕ್ಟರ್ ಕಬ್ಬು ತುಂಬಿರುವಂಥ ಟ್ರಾಲಿಗಳು ಎಷ್ಟು ಹಾಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಸಮಗ್ರ ಇನ್ನೊಂದು ಅರ್ಧ ತಾಸಿಗೆ ನಮಗೆ ಅಧಿಕಾರಿಗಳು ವರದಿಯನ್ನು ಕೊಡ್ತಾರೆ. ಅದಾದಮೇಲೆ ಆ ವರದಿಯನ್ನು ಮಿನಿಸ್ಟರ್ ಮೂಲಕ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು DC ಅವರು ಮಾಡ್ತಿದ್ದಾರೆ. ಅದರ ನಂತರದಲ್ಲಿ ಏನಾಗ್ತದೆ ನೋಡೋಣ.
ಮೇಡಮ್, ಈಗಾಗಲೇ ಇಲ್ಲಿ ಘಟನೆ ನಡೆದ ಮೇಲೆ ಸಾಕಷ್ಟು ರೈತರು ಕೂಡ ನಮ್ಮ ಕಬ್ಬು ಇಷ್ಟು ಹಾಳಾಗಿದೆ, ಇಷ್ಟು ಟ್ರ್ಯಾಕ್ಟರ್ಗಳು ಹಾಳಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಬಹಳಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಕಾರ್ಖಾನೆಯವರು ಕೂಡ ಈ ಒಂದು ಕಾರ್ಖಾನೆ ಚಾಲು ಮಾಡಬಾರ್ದಂತ ರೈತರು ಕೂಡ ಪ್ರತಿಭಟನೆ ಮಾಡ್ತಿದ್ರು. ಆದರೂ ಸ್ಟಾರ್ಟ್ ಆಗಿದೆ, ಇವರು ತೊಗೊಂಬಂದಿದ್ದಾರೆ, ಅದು ದಿನನಿತ್ಯ ನಡೆಯುವಂಥ ಕೆಲಸ. ಆದರೆ ಇಂಥ ಒಂದು ಘಟನೆ ನಡೆದಿದ್ದು ಯಾರಿಂದ ಆಗಿರ್ಬೋದು ಅನ್ನುವಂಥದ್ದು ಏನಾದರೂ ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆನಾ? ಅದು ಪೊಲೀಸ್ ತನಿಖೆಯಿಂದ ಏನು ಪೂರ್ತಿ ಸಮಗ್ರವಾದಂಥ ಮಾಹಿತಿ ಸಿಗಬೇಕು. ಪೊಲೀಸ್ ಇಲಾಖೆಯವರು ಸಹ DSP ASP ಎಲ್ಲ ಇಲ್ಲೇ ಇದ್ದಾರೆ, ಅವರು ಸಹ ತನಿಖೆಯನ್ನು ಮಾಡ್ತಿದ್ದಾರೆ. ಎಲ್ಲ ವಿಡಿಯೋ ತುಣುಕುಗಳನ್ನು ನೋಡಿಕೊಂಡು ಪರಿಶೀಲನೆ ಮಾಡಿ ಯಾರು ಮಾಡಿದಾರೋ ಅವ್ರ ವಿರುದ್ಧ ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ಆಗ್ತದೆ. ಮೇಡಮ್, ಇದು ಆದಂಥ ನಷ್ಟಕ್ಕೆ ರೈತರಿಗೆ ನಷ್ಟ ಭರಿಸುವಂಥದ್ದು ಇದಕ್ಕೇನಾದ್ರು ಪರಿಹಾರ ನೀಡುವಂಥ ಕೆಲಸ ಆಗುತ್ತಾ ನಿಮ್ಮ ಕಡೆಯಿಂದ? ಅಂದರೆ ಅದರ ವರದಿಯನ್ನು ನಾವೀಗ DC ಅವರಿಗೆ ಕೊಡ್ತೀವಿ. DC ಅವರ ಡೈರೆಕ್ಷನ್ ಪ್ರಕಾರ ಏನು ಮಾಡ್ಬೋದು ಅದನ್ನು ನಾವು ಮಾಡ್ತೀವಿ, ಖಂಡಿತವಾಗಿಯೂ ಮಾಡ್ತೀವಿ. ಇದಿಷ್ಟು ಏನು ಜಮಖಂಡಿಯ ವಿಭಾಗಾಧಿಕಾರಿಯಾದಂಥ ಶ್ವೇತಾ ಬಿಡಿಕರ್ ಅವರು ಹೇಳಿದಂಥ ಮಾತೇನಂತಂದರೆ, ಈಗಾಗಲೇ ಆದಂಥ ನಷ್ಟಕ್ಕೆ ನಾವು ಪರಿಹಾರ ನೀಡಲಿಕ್ಕೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಏನು ಜಿಲ್ಲಾಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬರ್ತಾರೆ. ಬಂದ ನಂತರ ಅವ್ರಿಗೆ ವರದಿ ಕೂಡ ಕೊಡ್ತೀವಿ. ವರದಿ ಕೊಟ್ಟ ನಂತರ ಆದಂಥ ನಷ್ಟಕ್ಕೆ ರೈತರಿಗೆ ಒಂದು ಪರಿಹಾರವನ್ನು ನೀಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.